ಎಲ್ಲ ನಿಮ್ಮ ಕೃಪೆ ಗುರುಗಳೇ. ಮಣಿಕಂಠ, ಇದೋ ಈ ಬಿಲ್ಲನ್ನು ತೆಗೆದುಕೋ, ಗುರಿ ಇಟ್ಟು ಬಾಣ ಪ್ರಯೋಗ ಮಾಡು. ಬೇಷ್ ಬೇಷ್ ಮಣಿಕಂಠ, ಇಂದಿಗೆ ನಿನ್ನ ಶಸ್ತ್ರಾಸ್ತ್ರಗಳ ಅಭ್ಯಾಸವು ಪೂರ್ಣಗೊಂಡಿತು. ಬಿಲ್ಲು ವಿದ್ಯೆ ಮತ್ತು ಕತ್ತಿ ವರಿಸೆಯಲ್ಲಿ ನಿನ್ನನ್ನು ಮೀರಿಸುವರು ಈ ಪಂದಳ ರಾಜ್ಯದಲ್ಲೇ ಇಲ್ಲ. ಎಲ್ಲ ನಿಮ್ಮ ಕೃಪೆ ಗುರುಗಳೇ. ಆಯುಷ್ಮಾನ್ ಭವ. ಮಣಿಕಂಠ, ಈಗ ನಿನ್ನ ಬುದ್ಧಿ ಪರೀಕ್ಷೆಗಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಆಗಲಿ ಗುರುಗಳೇ. ದುಃಖ ಕೊಡುವುದು ಯಾವುದು, ಸುಖ ಕೊಡುವುದು ಯಾವುದು? ನನ್ನದೆನ್ನುವುದು ದುಃಖಕರ, ನನ್ನದೆಲ್ಲವೆಂಬುದು ಸುಖಕರ. ಸತ್ಯ, ಪರಮ ಸತ್ಯ. ನಿಜವಾದ ದಾನಿ ಯಾರು? ಯಾರು ಕೈಯಿಂದ ಮುಟ್ಟಿ ಸ್ವಲ್ಪ ದಾನವನ್ನು ಕೊಡುತ್ತಾನೋ ಅವನೇ ಮಹಾದಾನಿ. ಕೃಪಣನೆ, ಅದು ಹೇಗೆ? ದಾನಿ ಕೈಯಿಂದ ಮುಟ್ಟಿ ಸ್ವಲ್ಪ ದಾನವನ್ನು ಕೊಡುತ್ತಾನೆ, ಆದರೆ ಜಿಪುಣ ಕೈಯಿಂದ ಮುಟ್ಟದೆ ತನಗೆ ಅರಿವಿಲ್ಲದೆ ಕೂಡಿಟ್ಟಿದ್ದನ್ನೆಲ್ಲ ಕೊಟ್ಟಿಬಿಡುತ್ತಾನೆ. ನಿಜ ನಿಜ ಮಣಿಕಂಠ. ಈಗ ಯೋಚಿಸಿ ಉತ್ತರ ಕೊಡು. ಆಗಲಿ ಗುರುಗಳೇ. ಧರ್ಮ ಎಂದರೇನು? ದೇವರೆಂದರೇನು? ಯಾರು ಜಗತ್ತಿಗೆ ತಂದೆಯಾದರೂ ಅವನಿಗೆ ತಂದೆ ಇಲ್ಲವೋ, ಯಾರು ಜಗತ್ತಿಗೆ ಆದಿಯಾದರೂ ಅವನಿಗೆ ಆದಿ ಇಲ್ಲವೋ, ಯಾರು ಜಗತ್ತನ್ನೇ ಕೊನೆಗಳಿಸಿದರೂ ಅವನಿಗೆ ಕೊನೆ ಇಲ್ಲವೋ ಅವನೇ ದೇವರು. ಅವನು ಕಮಲದ ಮೇಲೆ ಕುಳಿತರೆ ಬ್ರಹ್ಮ, ಶಂಖ ಚಕ್ರಗಳನ್ನು ಹಿಡಿದು ನಿಂತರೆ ಮಹಾವಿಷ್ಣು, ಶಿರದಲ್ಲಿ ಚಂದ್ರಶೇಖರನನ್ನು ಧರಿಸಿದರೆ ಅವನೇ ಚಂದ್ರಶೇಖರನು. ಆಹಾ 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 ಮಣಿಕಂಠ, ನಾನು ನಿನ್ನ ಗುರು ಅಲ್ಲಪ್ಪ, ಗುರುಗಳೇ. ನೀನೇ ನನ್ನ ಗುರು. ಒಬ್ಬ ಗುರುಗೆ 1000 ಶಿಷ್ಯಂದರಿಗಿಂತ ನಿನ್ನಂತ ಒಬ್ಬ ಶಿಷ್ಯನಿದ್ದರೆ ಸಾಕು. ಗುರುಗಳೇ, ಎಲ್ಲ ತಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದಲೇ. ಗುರುಗಳೇ, ಕಲಿಸಿದ ವಿದ್ಯೆಗೆ ಬೆಲೆ ಕಟ್ಟುವುದು, ಆಕಾಶದಷ್ಟು ಅಗಲಗಳನ್ನು ಅಳೆಯುವುದು ಎರಡೂ ಒಂದೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ಈ ಕಿರು ಕಾಣಿಕೆ ಎಂದು ತಂದಿದ್ದೇನೆ. ದಯಮಾಡಿ ಇದನ್ನು ಸ್ವೀಕರಿಸಬೇಕು ಗುರುಗಳೇ. ಬೇಡ ಬೇಡ ಮಣಿಕಂಠ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು ಮಣಿಕಂಠ, ಕೊಟ್ಟು ಬಿಡು. ಏಕೆ ಗುರುಗಳೇ? ಈ ಕಿರು ಕಾಣಿಕೆಯಿಂದ ತಮ್ಮ ಮನಸ್ಸಿಗೆ ಬೇಸರವಾಯಿತೆ? ಹಾಗೇನಿಲ್ಲ ಮಣಿಕಂಠ, ನಿನ್ನ ಸಕಲ ಗುಣ ವಿದ್ಯಾಸಂಪನ್ನಾದ ನಿನ್ನಿಂದ ಈ ಕಾಣಿಕೆಯನ್ನು ಪಡೆದುಕೊಂಡು ಸುಖ ಪಡುವ ಭಾಗ್ಯ ನನಗಿಲ್ಲ ಮಣಿಕಂಠ, ನನಗಿಲ್ಲ. ಗುರುಗಳೇ, ತಮ್ಮ ಈ ದುಃಖಕ್ಕೆ ಕಾರಣವೇನೆಂದು ತಿಳಿಯಬಹುದೇ? ಮಣಿಕಂಠ, ನನಗಿರುವನೇ ಒಬ್ಬನೇ ಮಗನು, ನನಗಿರುವವನೇ ಒಬ್ಬನೇ ಮಗನು. ಅವನ ಹೆಸರು ಸರ್ವೋತ್ತಮ. ಅವನು ಯಾವಾಗಲೂ ಜಡವಸ್ತುವಿನಂತೆ ಬಿದ್ದಿರುತ್ತಾನೆ. ಅವನನ್ನು ಕಂಡಾಗಲೆಲ್ಲ ನನಗೆ ದೇವರೇ ನೀಡಿರುವ ದಂಡನೆ ಎಂದು ಪರಿತಪಿಸುತ್ತೇನೆ. 100 ಮಕ್ಕಳಿಗೆ ವಿದ್ಯಾದಾನ ಮಾಡುವ ನಾನು ನನ್ನ ಪೂರ್ವ ಜನ್ಮದ ಪಾಪ ಇನ್ನೂ ಕಳೆದುಕೊಳ್ಳುವ ಸಾಧ್ಯವಾಗಿಲ್ಲ ಎಂದು ಚಿಂತಿಸುತ್ತೇನೆ ಮಣಿಕಂಠ, ಚಿಂತಿಸುತ್ತೇನೆ. ಹಾಗಿರುವಾಗ ನಿನ್ನ ಈ ಕಾಣಿಕೆಯನ್ನು ಪಡೆದುಕೊಂಡು ಹೇಗೆ ಸುಖ ಪಡಲಿ, ಹೇಗೆ ಸಂತೋಷ ಪಡಲಿ ಮಣಿಕಂಠ, ಹೇಗೆ ಸಂತೋಷ ಪಡಲಿ? ಚಿಂತಿಸಬೇಡಿ ಗುರುಗಳೇ, ಆ ಪರಮಾತ್ಮನು ಒಳ್ಳೆಯವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಿಮಗೆ ಶುಭವುಂಟು ಆಗುವುದು, ಧೈರ್ಯವಾಗಿರಿ. ಸರ್ವೋತ್ತಮ, ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಹೇಳು ಮೇಲೆ. ನಾನು ನಿನ್ನ ಗೆಳೆಯ, ನಿನ್ನನ್ನು ನೋಡಲು, ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಎಲ್ಲಿ? ಈಗ ಹೇಳು. ಆ ಭಗವಂತನ ಕೃಪೆ ನಿನ್ನ ಮೇಲಿದೆ. ಹೆದರಬೇಡ, ಓಂಕಾರವನ್ನು ಹೇಳುವ ಶಕ್ತಿ ನಿನ್ನಲ್ಲಿದೆ. ಈಗ ಹೇಳು. ಓಂ ನಮಃ ಶಿವಾಯ.
ಶಿವಾಯ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು. ನನಗೆ ಎಲ್ಲವೂ ಕಾಣುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿವೆ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿವೆ ಅಯ್ಯಪ್ಪ. ನಿನ್ನ ಮಾಯೆಗೆ ಎಣೆಯಿಲ್ಲ, ಈ ನಿನ್ನ ದಯೆಗೆ ಕೊನೆಯಿಲ್ಲ. ನಿನ್ನ ಮಾಯೆಗೆ ಎಣೆಯಿಲ್ಲ, ಈ ನಿನ್ನ ದಯೆಗೆ ಕೊನೆಯಿಲ್ಲ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ಮೂಗನು ಆಡಲು ಪದ ತಂದೆ, ಈ ಬಾಳಿಗೆ ದೀಪವು ನೀನಾದೆ. ಮೂಗನು ಆಡಲು ಪದ ತಂದೆ, ಈ ಬಾಳಿಗೆ ದೀಪವು ನೀನಾದೆ. ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ, ಈ ಉಸಿರಲ್ಲಿ ನೀನೇ ಆನಂದ. ಮಾತಿನ ಚೇತನ ನಿನ್ನಿಂದ, ಈ ಉಸಿರಲ್ಲಿ ನೀನೆ ಆನಂದ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪವು ನೀನಾದೆ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪವು ನೀನಾದೆ. ಎಲ್ಲವೂ ನಿನ್ನದೇ ಈ ಲೀಲೆ, ಎಲ್ಲವೂ ನಿನ್ನದೇ ಈ ಲೀಲೆ. ಆ ದೇವರ ಕಂಡೆ ನಿನ್ನಲ್ಲೇ. ಎಲ್ಲವೂ ನಿನ್ನದೇ ಈ ಲೀಲೆ, ಆ ದೇವರ ಕಂಡೆ ನಿನ್ನಲ್ಲೇ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ನಿನ್ನ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಇಳಿಯಿಲ್ಲ. ನಿನ್ನ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ಶರಣಂ ಶರಣಂ ಸ್ವಾಮಿ ಶರಣಂ, ಶರಣಂ ಶರಣಂ ಅಯ್ಯಪ್ಪ ಶರಣಂ. ಶರಣಂ ಶರಣಂ ಸ್ವಾಮಿ ಶರಣಂ, ಶರಣಂ ಶರಣಂ ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ. ಸರ್ವೋತ್ತಮ ಕಂದ, ಸರ್ವೋತ್ತಮ, ನಿನಗೆ ಕಣ್ಣು ಕಾಣಿಸುತ್ತಿರುವುದೇ, ಮಾತನಾಡಲು ಬರುತ್ತಿರುವುದೇ, ನಾನು ನೋಡುತ್ತಿರುವುದು ಸತ್ಯವೇ ಕಂದ? ಹೌದು ತಾಯಿ. ಅಪ್ಪಾಜಿ, ಆ ಪರಮಾತ್ಮ ಮಹಾ ತೇಜಸ್ವಿ ಬಾಲಕನ ರೂಪದಲ್ಲಿ ಬಂದು ನನ್ನ ಕಣ್ಣಿಗೆ ದೃಷ್ಟಿಯನ್ನು, ಮಾತನಾಡಲು ಸ್ವರವನ್ನು ಕೊಟ್ಟು ಅದೃಶ್ಯನಾದನು. ಆಹಾ, ಪರಮಾತ್ಮ ನೀನೆಂತಹ ದಯಾಮಯಿ. ನಮ್ಮ ಜನ್ಮ ಸಾರ್ಥಕವಾಯಿತು ಮಣಿ, ನಮ್ಮ ಜನ್ಮ ಸಾರ್ಥಕವಾಯಿತು ಸರ್ವೋತ್ತಮ, ನಮ್ಮ ಜನ್ಮ ಸಾರ್ಥಕವಾಯಿತು.
ಮಕ್ಕಳಿಬ್ಬರ ವಿದ್ಯಾಭ್ಯಾಸವು ಮುಗಿಯಿತು. ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು. ಮಹಾರಾಜ, ಮಣಿಕಂಠನ ಪ್ರಭು, ಪಟ್ಟಾಭಿಷೇಕವೇ? ಮಣಿಕಂಠನಿಗೆ ಇಷ್ಟು ಅವಸರದಲ್ಲಿ ಪಟ್ಟಾಭಿಷೇಕವೇ? ಇದು ಅವಸರದ ಮಾತಲ್ಲ ಮಂತ್ರಿಗಳೇ, ನಮ್ಮ ಮಹದಾಸೆ. ಇದೆಂತಹ ಮಹದಾಸೆ? ಇದೆಂತಹ ಮಹದಾಸೆ ಪ್ರಭು? ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು ಅರಣ್ಯದಲ್ಲಿ ಸಿಕ್ಕ ಅನಾಥ ಮಗನಿಗೆ ಈ ರಾಜ್ಯದ ಯುವರಾಜ ಪಟ್ಟಾಭಿಷೇಕವೇ? ಇದೆಂತಹ ವಿಪರ್ಯಾಸ ಪ್ರಭು? ಮಂತ್ರಿಗಳೇ, ನಿಮ್ಮ ಬಾಯಿಂದ ಇಂತಹ ಮಾತೆ? ಮಣಿಕಂಠನು ರಾಜವಂಶದಲ್ಲಿ ಜನಿಸದೇ ಇದ್ದ ಮಾತ್ರಕ್ಕೆ ಅವನು ನಮ್ಮ ಮಗನಲ್ಲವೇನು? ಅವನು ಬಂದ ಮೇಲಲ್ಲವೇ ಕತ್ತಲಾಗಿದ್ದ ನಮ್ಮ ಮನಸ್ಸು ಬೆಳಕಾಯಿತು, ಚಿಂತೆ ತುಂಬಿದ್ದ ಬಾಳಲ್ಲಿ ಆನಂದ ತುಂಬಿತು. ಬಂಜೆ ಎಂದು ಕಂಬನಿ ಮಿಡಿಯುತ್ತಿದ್ದ ಮಹಾರಾಣಿಯವರು ಮಗುವಿನ ತಾಯಿಯಾದರು. ಇವೆಲ್ಲವೂ ಅವನು ಬಂದ ಮೇಲಲ್ಲವೇ ಮಂತ್ರಿಗಳೇ? ಅದು ನಿಮ್ಮ ಭ್ರಮೆ. ಕಾಗೆ ಕೊಂಬೆಯ ಮೇಲೆ ಕೂತ ತಕ್ಷಣ ಮರದಿಂದ ಕಾಯಿ ಬಿದ್ದ ಮಾತ್ರಕ್ಕೆ ಕಾಗೆಯಿಂದಲೇ ಕಾಯಿ ಬಿದ್ದಿತ್ತು ಎಂದರೆ ಅದು ಅವಿವೇಕವಲ್ಲವೇ? ಮಂತ್ರಿಗಳೇ, ನಿಮ್ಮಿಂದ ವಿವೇಕ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ಯಾರು ಏನೇ ಹೇಳಿದರೂ ಸರಿ, ಮಣಿಕಂಠನ ಪಟ್ಟಾಭಿಷೇಕವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಗುರುದೇವ, ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲೇಬೇಕು. ಹಾಗೇ ಆಗಲಿ. ಪ್ರಣಾಮಗಳು. ಬನ್ನಿ ಮಂತ್ರಿಗಳೇ, ಕುಳಿತುಕೊಳ್ಳಿ. ನೀವು ಬಂದ ವಿಚಾರವೇನು ತಿಳಿಸಿ. ಕುಶಲವೇ ತಾಯಿ? ಕುಶಲವಾಗಿರುವೆನು. ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ ತಾಯಿ. ಯುವರಾಜ ಪಟ್ಟಾಭಿಷೇಕವೇ? ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವ್ರೇ, ದುಃಖಿಸಬೇಕಾಗಿರುವ ವಿಷಯಕ್ಕೆ ಸಂತೋಷ ಪಡುವುದೇ? ಏನು ಹೇಳುತ್ತಿರುವಿರಿ? ಸತ್ಯವನ್ನೇ ಹೇಳುತ್ತಿದ್ದೇನೆ ತಾಯಿ, ಕಹಿಯಾದ ಸತ್ಯವನ್ನೇ ಹೇಳುತ್ತಿದ್ದೇನೆ. ಮಣಿಕಂಠ ಯಾರು? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ? ಅಲ್ಲ. ರಾಜವಂಶದವನೇ? ಅದೂ ಅಲ್ಲ. ತಂದೆ ತಾಯಿ ಯಾರೆಂದೂ ತಿಳಿಯದವ, ಅರಣ್ಯದಲ್ಲಿ ಅನಾಥವಾಗಿ ಬಿದ್ದಿದ್ದವ. ಮಂತ್ರಿಗಳೇ, ಸಾಕು ನಿಲ್ಲಿಸಿ ನಿಮ್ಮ ಪ್ರಲಾಪವನ್ನು. ಮಣಿಕಂಠನನ್ನು ಯಾರೆಂದು ತಿಳಿದುಕೊಂಡಿರುವಿರಿ? ಅವನು ನಮಗೆ ದೇವರ ಕೊಟ್ಟ ಪ್ರಸಾದ. ಅಯ್ಯೋ ಅಯ್ಯೋ ತಾಯಿ, ನಾನು ಹೇಗೆ ಹೇಳಲಿ? ಹಾಲಿನಂತಹ ಮನಸ್ಸಿಗೆ ಆಲಾಹಲವು ಅಮೃತದಂತೆ ಕಾಣುತ್ತದೆ. ಸಮಾಧಾನವಾಗಿ ಯೋಚಿಸಿ ತಾಯಿ, ಸಮಾಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ಸ್ವಂತ ಕರುಳಿನ ಕುಡಿ, ನಿಮ್ಮ ನೆರಳಿನಲ್ಲಿಯೇ ಇರುವವನು, ನಿಮ್ಮನ್ನೇ ನಂಬಿರುವವನು. ಅವನಲ್ಲವೇ, ಆ ಸ್ವಂತ ಮಗನಲ್ಲವೇ ಈ ರಾಜ್ಯವನ್ನಾಳಬೇಕಾದವನು. ಎತ್ತ ಮಗನಿಗೆ ತುತ್ತು ಅನ್ನ ಕೊಡದೆ ಎತ್ತಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಿಯಾದರೂ ಉಂಟೆ? ನಾನು ಮಂತ್ರಿ, ರಾಜರ ಕ್ಷೇಮ, ರಾಜ್ಯದ ಕ್ಷೇಮ ಇವೆರಡೂ ನನ್ನ ಹೊಣೆ. ನೀವು ದುಡುಕಿದರೂ ನಾನು ದೂರಾಲೋಚನೆ ಮಾಡಿ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕಾದದ್ದು ನನ್ನ ಧರ್ಮ ಹಾಗೂ ಕರ್ತವ್ಯ. ಆದುದರಿಂದ ಹೇಳುತ್ತಿದ್ದೇನೆ ತಾಯಿ, ತಾವು ದಯಮಾಡಿ ನಿಮ್ಮ ಸ್ವಂತ ಮಗನಿಗೆ ಅನ್ಯಾಯ ಮಾಡಬೇಡಿ ತಾಯಿ, ಅನ್ಯಾಯ ಮಾಡಬೇಡಿ. ಇದೇ ನನ್ನ ನಿವೇದನೆ, ಇದೇ ನನ್ನ ಪ್ರಾರ್ಥನೆ. ಇದರ ಮೇಲೆ ತಮ್ಮ ಚಿತ್ತ ತಾಯಿ. ನಿಜ ಮಂತ್ರಿಗಳೇ, ನಿಮ್ಮ ಮಾತು ಸತ್ಯ. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಈಗ ನಾನೇನು ಮಾಡಲಿ? ಮಣಿಕಂಠನ ಪಟ್ಟಾಭಿಷೇಕವನ್ನು ತಡೆಯುವುದಾದರೂ ಹೇಗೆ?
ಅದಕ್ಕೆ ನಾನಿಲ್ಲವೇ ತಾಯಿ? ನಾನು ಹೇಳಿದಷ್ಟು ತಾವು ಮಾಡಿದರೆ ಸಾಕು, ಉಳಿದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಲಿ. ಈಗ ನಾನೇನು ಮಾಡಬೇಕು ಅದನ್ನು ತಿಳಿಸಿ. ತಾಯಿ, ಇದನ್ನ ಬಹಿರಂಗವಾಗಿ ಹೇಳುವ ಹಾಗಿಲ್ಲ, ಆಹಾ, ಗೌಪ್ಯವಾಗಿ ಹೇಳಬೇಕು. ನಡೀರಿ, ಒಳಗಡೆ ವಿವರವಾಗಿ ತಿಳಿಸುತ್ತೇನೆ. ನಡೀರಿ ತಾಯಿ. ತಾವು ಹೇಳಿದಂತೆ ಮಣಿಕಂಠನ ಗ್ರಹಗತಿಗಳ ಚಲನವಲನಗಳನ್ನು ತಾಳೆ ಹಾಕಿ ಲೆಕ್ಕ ಹಾಕಿ ನೋಡಲಾಗಿ ಆತನಿಗೆ ಈ ಬೃಹಸ್ಪತಿಯ ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡುವುದು ಸೂಕ್ತವಾಗಿರುತ್ತದೆ. ಆಗಲಿ ಗುರುದೇವ, ಆಗಲಿ. ಮಂತ್ರಿಗಳೇ, ಪ್ರಭು, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ಮಹೋತ್ಸವವು ಬಹಳ ವೈಭವದಿಂದ ನಡೆಯಬೇಕು. ಬರುವ ಅತಿಥಿಗಳಿಗೆ ಎಲ್ಲ ಅನುಕೂಲಗಳನ್ನು ಮಾಡಬೇಕು. ಯಾರೊಬ್ಬರೂ ಅಸಂತುಷ್ಟರಾಗಬಾರದು. ಅನ್ನದಾನ, ಗೋದಾನ, ಸುವರ್ಣದಾನಗಳು ಧಾರಾಳವಾಗಿ ನಡೆಯಲಿ. ಬಂದವರೆಲ್ಲ ಸಂತುಷ್ಟರಾಗಿ ನಮ್ಮನ್ನು ಹರಸಲಿ. ನಿಶ್ಚಿಂತೆಯಾಗಿರು ಪ್ರಭು, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೇನೆ. ಪ್ರಭು, ತಾವು ಹೇಳಿದ ರೀತಿಯಲ್ಲಿಯೇ ನಡೆಯುವುದು. ಪ್ರಭು, ಮಹಾರಾಣಿಯವರು ಉದರ ವೇದನೆಯನ್ನು ತಾಳಲಾರದೆ ಹೇಳುತ್ತಿದ್ದಾರೆ. ಏನು? ನಿಮ್ಮ ಆಗಮನ ನಿರೀಕ್ಷಿಸುತ್ತಿದ್ದಾರೆ. ಮಹಾರಾಣಿಯವರಿಗೆ ಉದರ ವೇದನೆ? ಮಂತ್ರಿಗಳೇ, ಇರುವ ಎಲ್ಲಾ ವಿಚಾರಗಳು ಚೆನ್ನಾಗಿ ಮನದಟ್ಟಾಗಿದೆ ತಾನೇ? ಮಹತ್ ಕಾರ್ಯದ ಸೂತ್ರಧಾರಿಯಾಗಿ ತೆರಳುತ್ತಿರುವೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ವರ್ತಿಸಬೇಕು, ತಿಳಿಯುತ್ತೆ? ಮಂತ್ರಿಗಳೇ, ನನಗೆ ಬಹಳ ಅನುಭವ ಇದೆ. ನಾನು ಎಷ್ಟೋ ರೋಗಿಗಳ ಕಾಯಿಲೆ ಸರಿ ಮಾಡಿದ್ದೇನೆ. ಆದರೆ ನೀವು ಹೇಳ್ತಾ ಇರೋದೇ ಒಂದು ರೀತಿಯ ಕಾಯಿಲೆ. ಕಾಯಿಲೆ ಬಗ್ಗೆ ಕಳವಳ ಬೇಡ ಕಣಯ್ಯ. ನೀನು ತೆರಳುತ್ತಿರುವುದು ಅರಮನೆಗೆ. ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ವರ್ತಿಸಬೇಕು. ಏನಾದರೂ ಅತಾಚುರ್ಯವಾದರೆ ನಿನ್ನ ರುಂಡವೇ ತುಂಬುವುದು. ಅಯ್ಯೋ, ಸ್ವಾಮಿ, ನಾನು ಅರಮನೆಗೆ ಹೋಗ್ತೀನಿ. ನೀವು ಹೇಳಿದ ರೀತಿಯಲ್ಲೇ ನಿಮ್ಮ ಕಾರ್ಯವನ್ನು ನಡೆಸ್ಕೊಡ್ತೀನಿ, ಸರಿ ತಾನೇ? ರೋಗಿಯನ್ನ ನಿಧಾನವಾಗಿ ಪರೀಕ್ಷಿಸಿದಂತೆ ನಟಿಸಬೇಕು. ಬಹಳ ಆಲೋಚನೆ ಮಾಡಿದವನಂತೆ ನಟಿಸಿ, ಇದು ಸಾಧಾರಣವಾದ ಕಾಯಿಲೆ ಅಲ್ಲ, ಬಹಳ ಅಪರೂಪದ ಕಾಯಿಲೆ. ಇದಕ್ಕೆ ಮದ್ದು ಮಾಡಲು ಹುಲಿಯ ಹಾಲು ಬೇಕೆಂದು ರಾಜರಲ್ಲಿ ವಿನಂತಿಸಿಕೊಳ್ಳಬೇಕು. ಇದು ಮುಖ್ಯವಾದ ವಿಷಯ. ಸ್ವಾಮಿ, ಅದನ್ನೆಲ್ಲ ನಾನು ಸರಿ ಮಾಡಿಕೊಳ್ತೀನಿ. ಆದರೆ ನೀವು ನಮಗೆ ಸರಿಯಾದ ರೀತಿಯಲ್ಲಿ ಹಣವನ್ನು ಕೊಡಬೇಕು, ತಿಳಿಯುತ್ತೆ? ಹಣ 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 ನಮ್ಮಿಚ್ಛೆಯಂತೆ ನಿನ್ನ ಕೈ ಚಳತಕ್ಕದಿಂದ ಈ ಕೆಲಸವೇನಾದರೂ ಕೈಗೂಡಿದರೆ ನಿನಗೆ 100 ಚಿನ್ನದ ವರಗಳನ್ನ ಉಚಿತವಾಗಿಯೇ ಕೊಡುತ್ತೇನೆ. ಆಗಬಹುದೇ? ಆಯ್ತು ಪ್ರಭು. ಆದರೆ ಸೋತರೆ? ಅಯ್ಯೋ ಅಯ್ಯೋ, ಇವನ್ ಎಂತ ಮನುಷ್ಯನಪ್ಪ! ನಾನ್ ಸೋತ್ರೆ ನನ್ನ ತಲೆಗೆ ಬಂತು ನೋವು. ಅಯ್ಯೋ, ನೀನ್ ಎಂತ ಮನುಷ್ಯನಪ್ಪ! ಯಾವ ಕಾಯಿಲೆಗೆ ಔಷಧಿ ಕೊಡಬೇಕು ಅಂತ ನೀನೇ ನಿರ್ಧಾರ ಮಾಡ್ಬೇಡಪ್ಪ. ನಿನ್ನ ಮದ್ದು ಕೊಟ್ಟು ಮಹಾರಾಣಿಯವರ ಆರೋಗ್ಯ ಕೆಡಿಸೋದು ಬೇಡ. ಮಹಾರಾಣಿಯವರಿಗೆ ಬಂದಿರುವುದು ಭಯಂಕರವಾದ ಉದರ ಶೋಲೆ. ಇದರ ನಿವಾರಣೆಗೆ 48 ನಾರು ಬೇರುಗಳಿಂದ ವಿಶೇಷವಾಗಿ ತಯಾರಿಸಿದ ಮದ್ದನ್ನ ಹುಲಿಯ ಹಾಲಿನ ಜೊತೆ ಸೇರಿಸಿ ಕೊಡಬೇಕು ಎಂದು ಹೇಳಿದರೆ ಸಾಕು. ಉಳಿದಿದ್ದನ್ನ ನಾನು ನೋಡಿಕೊಳ್ಳುತ್ತೇನೆ. ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಆದ್ರೆ ನೀವು ನನಗೆ 200 ವರಹ ಕೊಡಬೇಕು, ತಿಳಿಯುತ್ತೆ? ಹಣ 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 ಎಲ್ಲಿಂದಾದ್ರೂ ಇಟ್ಕೊಂಡು ಬಂದ ನಿನ್ನ. ಆಯ್ತು, ನಿನ್ನಿಚ್ಛೆಯಂತೆ 200 ವರಗಳನ್ನ ಕೊಡುತ್ತೇನೆ. ಆದರೆ ರೋಗಿಯನ್ನ ಪರೀಕ್ಷಿಸುವಾಗ, ಮಾತನಾಡುವಾಗ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ವರ್ತಿಸಬೇಕು, ತಿಳಿಯುತ್ತೆ? ಸರಿ, ಹಾಗೆ ಆಗ್ಲಿ. ನಡೀರಿ, ಅರಮನೆಗೆ ಹೋಗೋಣ. ಬಾ. ನೋಡೇ ಬಿಡೋಣ ಒಂದ್ ಕೈ. ಅಮ್ಮ, ಅಮ್ಮ, ಹೊಟ್ಟೆ ನೋವು ತಾಳಲಾರೆ. ಅಮ್ಮ, ಅಯ್ಯೋ, ಹೊಟ್ಟೆ ನೋವು. ಸ್ವಾಮಿ, ಅಯ್ಯೋ ಸ್ವಾಮಿ.
ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲ. ಅಯ್ಯೋ ಅಮ್ಮ, ಸಮಾಧಾನ ಮಾಡಿಕೋ. ಅಯ್ಯೋ ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನ ಪಟ್ಟಾಭಿಷೇಕವನ್ನು ಮಾಡುವುದಿಲ್ಲ. ಸಮಾಧಾನ ಮಾಡಿಕೋ ದೇವಿ, ಸಮಾಧಾನ ಮಾಡಿಕೋ. ಯಾರಲ್ಲಿ ಅರಮನೆಯ ವೈದ್ಯರನ್ನ ಬೇಗನೆ ಬರಮಾಡತಕ್ಕದ್ದು. ಸ್ವಾಮಿ, ಸುಮ್ಮನೆ ಏಕೆ ವ್ಯರ್ಥ ಪ್ರಯತ್ನ ಮಾಡುವಿರಿ? ಯಾವ ಔಷಧಿಗಳಿಂದಲೂ ನನ್ನ ಹೊಟ್ಟೆ ನೋವು ಶಮನವಾಗುತ್ತಿಲ್ಲ. ಸ್ವಲ್ಪ ವಿಷವನ್ನು ಕೊಟ್ಟು ಬಿಡಿ, ಕುಡಿದು ಸಂತೋಷವಾಗಿ ಪ್ರಾಣ ಬಿಡುತ್ತೇನೆ. ಹಾಗೆಲ್ಲ ಮಾತನಾಡಬಾರದು, ಹಾಗೆಲ್ಲ ಮಾತನಾಡಬಾರದು. ದೇವಿ, ಧೈರ್ಯವಾಗಿರು, ಧೈರ್ಯವಾಗಿರು. ಮಂತ್ರಿಗಳೇ, ಮಹಾರಾಣಿಯವರ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಅರ್ಧ ರಾಜ್ಯ ಕೊಡುತ್ತೇವೆಂದು ಢಂಗೂರವನ್ನು ಹೊಡಿಸಿ. ತಾಳಲಾರೆ ಪ್ರಭು. ಮಂತ್ರಿಗಳೇ, ನನಗೊಬ್ಬ ವೈದ್ಯನು ಗೊತ್ತು. ಅಮ್ಮ. ಅವನು ಮಾನಸ ಸರೋವರದಲ್ಲಿ ನಿಂತು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಮಹಾಸಿದ್ಧಿಯನ್ನೇ ಸಾಧಿಸಿರುವ ಮಹಾಪಂಡಿತ. ನೀನು ಅಪ್ಪಣೆ ಕೊಟ್ಟರೆ ಕರೆಯಿಸಿ ಮಂತ್ರಿಗಳೇ, ತಕ್ಷಣ ಕರೆಯಿಸಿ. ದೇವಿ, ಸ್ವಾಮಿ, ದೇವಿ, ಸಮಾಧಾನ ಅಮ್ಮ, ಬರುತ್ತಿದ್ದಾರೆ, ವೈದ್ಯರು ಬರುತ್ತಿದ್ದಾರೆ. ಸಮಾಧಾನ ಮಾಡಿಕೋ ದೇವಿ. ಅಮ್ಮ, ಅಮ್ಮ, ಹೊಟ್ಟೆ ನೋವು. ಅಮ್ಮ, ಅಯ್ಯೋ ಸಹಿಸಿಕೊ, ಸಹಿಸಿಕೊ ದೇವಿ. ಅಮ್ಮ, ಅಯ್ಯೋ ಪಂಡಿತರನ್ನು ಕರೆಸಿದ್ದಾರೆ. ಅಯ್ಯೋ ಅಮ್ಮ. ಮಂತ್ರಿಗಳೇ, ಮಹಾರಾಣಿಯವರೇ, ಸಮಾಧಾನ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಕಷ್ಟಪಟ್ಟು ಮಹಾಪಂಡಿತನ್ನೇ ಕರ್ಕೊಂಡ್ ಬಂದಿದ್ದೀನಿ. ಮಹಾವಿದ್ಯಾವಂತ, ಎಲ್ಲಾ ಅನುಭವ ಇದೆ. ವೈದ್ಯರೇ, ಚೆನ್ನಾಗಿ ಪರೀಕ್ಷಿಸಿ. ಬನ್ನಿ ವೈದ್ಯರೇ. ಅಮ್ಮ, ಅಯ್ಯೋ ಹೊಟ್ಟೆ ನೋವು. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಸ್ವಾಮಿ, ನಾನು ಸರಿಯಾಗಿ ಪರೀಕ್ಷಿಸಿದೆ. ಕಾಯಿಲೆಯ ಮೂಲ ತಿಳಿ. ಅಯ್ಯೋ ಅಮ್ಮ. ಸ್ವಾಮಿ, ಹೇಳಿ. ಕಣ್ಣಿನ ದೃಷ್ಟಿ ಬೀಳುವಂತಿದೆ, ನಾಲಿಗೆ ಕಳಚಿ ಬೀಳುವಂತಿದೆ, ನಾಡಿಯಲ್ಲಿಯೂ ಸ್ವಲ್ಪ ದೋಷವಿದೆ, ದೇಹದಲ್ಲಿ ಅದು ಇದು ಎಲ್ಲ ಸೇರಿ ಈ ಸಂಗತಿಯನ್ನು ಹೇಳುವುದಕ್ಕೆ ನನಗೆ ಭಯವಾಗುತ್ತಿದೆ ಪ್ರಭು, ಭಯವಾಗುತ್ತಿದೆ. ಮಂತ್ರಿಗಳೇ, ಭಯದಿಂದ ಭೀತರಾಗಬೇಡಿ. ನೋವನುಭವಿಸುತ್ತಿರುವ ಮಹಾರಾಣಿಯವರ ಉದರ ವೇದನೆ ಶಮನ ಮಾಡಲು ಚಿಕಿತ್ಸೆ ನಡೆಸಿ, ಬೇಗ ಚಿಕಿತ್ಸೆ ನಡೆಸಿ ವೈದ್ಯರೇ. ಈ ಸಂಗತಿಯನ್ನು ಹೇಳುವುದಕ್ಕೆ ನನ್ನ ನಾಲಿಗೆ ಕಳಚಿ ಬೀಳುವಂತಿದೆ. ಇದೊಂದು ಭಯಂಕರವಾದ ಕಾಯಿಲೆ. ಇನ್ನು 2 ದಿನದೊಳಗಾಗಿ ಇದಕ್ಕೆ ಮದ್ದನ್ನು ಕೊಡದೆ ಹೋದರೆ ಪ್ರಾಣವೇ ಹೋಗುವುದು ಪ್ರಭು, ಪ್ರಾಣವೇ ಹೋಗುವುದು. ವೈದ್ಯರೇ, ಅಯ್ಯೋ ಸಹಿಸಲಾಗುತ್ತಿಲ್ಲ. ವೈದ್ಯರೇ, ವೈದ್ಯರೇ, ಅಯ್ಯೋ ಸಲ್ಲದ ನುಡಿಗಳನ್ನಾಡಿ ಕಾಲಹರಣ ಮಾಡುವಿರೇಕೆ? ಈ ರೋಗವನ್ನು ಶಮನ ಮಾಡಲು ತಾವು ಅಶಕ್ತರೇ? ನಿಮ್ಮನ್ನ ಕರೆಯಿಸಿದ್ದು ಮದ್ದು ಕೊಡಲು, ಮಾತನಾಡುವುದಕ್ಕಲ್ಲ. ಕಾಲಹರಣ ಮಾಡಬೇಡಿ ವೈದ್ಯರೇ, ಬೇಗ ಚಿಕಿತ್ಸೆಯನ್ನು ಕೊಡಿ. ಪ್ರಭು, ಇದಕ್ಕೆ ಮದ್ದಿರುವುದು. 48 ಬೇರುಗಳಿಂದ ಮಿಶ್ರಣ ಮಾಡಿ ಮದ್ದನ್ನು ತಯಾರಿಸುತ್ತೇನೆ. ನಂತರ ಆ ಮದ್ದನ್ನು ಹುಲಿ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ನೀವು ಹುಲಿ ಹಾಲನ್ನ ಕರೆಸಿ ಕುಡಿದಿರಾ ಪ್ರಭು? ಹುಲಿಯ ಹಾಲೆ? ಏನು, ಹುಲಿಯ ಹಾಲೆ? ಹೌದು, ಹುಲಿಯ ಹಾಲೆ. ಹುಲಿಯ ಹಾಲನ್ನ ಬೆರೆಸಿ ಕುಡಿಸಬೇಕು. ಇದಂತೂ ಸಾಧ್ಯವಾಗದ ಮಾತೆಂಬ ಭೀತಿ ನನ್ನನ್ನು ಕಾಡುತ್ತಿದೆ ಪ್ರಭು. ಕಾಡಿಗೆ ಹೋಗಿ ಹುಲಿಯ ಹಾಲನ್ನ ತರುವಂತಹ ಧೀರರು ವೀರರು ಯಾರಿದ್ದಾರೆ ಮಹಾಪ್ರಭು? ಮಂತ್ರಿಗಳೇ, ಗಂಡದೆ ಕಡುಗಲುಗಳು ಕೆಚ್ಚೆದೆಯಿಂದ ಕಾಡಿಗೆ ಹೊರದೆ ಹಿಂದೇಟು ಹಾಕುವರೆ? ರಾಜ ಕುಟುಂಬಕ್ಕೆ ಬಂದಿರುವಂತಹ ಈ ದುಷ್ಕಾಲವನ್ನು ಶಮನ ಮಾಡುವ ಗಂಡದೆ ಗುಂಡಿಗೆ ಶೂರನೋರ್ವನು ಈ ಪಂದಳ ರಾಜ್ಯದಲ್ಲಿ ಜನಿಸದೆ ಹೋದರೆ ಅಯ್ಯೋ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ವೈದ್ಯರೇ, ಮಂತ್ರಿಗಳೇ, ನೀವಾದರೂ ಹೊರಡಬಾರದೆ? ನಾನು ಕಾಡಿಗೆ ಹೋಗುವುದೇ? ಮೊದಲೇ ಸ್ಥೂಲವಾದ ದೇಹ, ಕಾಡಿಗೆ ಹೋಗಿ ಹುಲಿಯ ಕೆಚ್ಚಲಿಗೆ, ಅಯ್ಯಪ್ಪ, ಕೆಚ್ಚಲಿಗೆ ಕೈ ಹಾಕುವುದು ಎಂದರೆ
ಎನಿಸಿಕೊಂಡರೆ ಭಯ ಆಗುತ್ತದೆ. ಇದು ನನ್ನಿಂದ ಸಾಧ್ಯವಿಲ್ಲ ಪ್ರಭು, ಇದು ನನ್ನಿಂದ ಸಾಧ್ಯವಿಲ್ಲ. ಎಲ್ಲರೂ ನಿಷ್ಪ್ರಯೋಜಕರು, ಸಮಯ ಸಂದರ್ಭಕ್ಕೆ ಕೈ ಕೊಡುವವರು. ವೈದ್ಯರೇ, ಪ್ರಭು ಬೇರೆ ಯಾವ ಚಿಕಿತ್ಸೆಯೂ ಇಲ್ಲವೇ? ಪ್ರಭು, ಹುಲಿ ಹಾಲಿಲ್ಲದೆ ಈ ಚಿಕಿತ್ಸೆಯನ್ನು ಕೊಟ್ಟರೆ ಏನು ಪ್ರಯೋಜನವಿಲ್ಲ. ವೈದ್ಯರೇ, ನನ್ನ ಪತ್ನಿಗೆ ಬಂದಿರುವ ಕಾಯಿಲೆಯನ್ನು ಗುಣಪಡಿಸಲು ಹುಲಿಯ ಹಾಲನ್ನು ತರಲು ನಾನೇ ಕಾಡಿಗೆ ಹೋಗುತ್ತಿದ್ದೇನೆ. ದೈವೇಚ್ಛೆ ಇದ್ದಂತಾಗಲಿ. ಇದೇನು, ಎಲ್ಲರೂ ಮಾತೆಯ ಸುತ್ತಲೂ ಸೇರಿರುವಿರಿ? ಅಮ್ಮ, ಅಯ್ಯೋ, ತಂದೆಯವರ ಮುಖವು ನಿರಾಸೆಯಿಂದ ಬಾಡಿದೆ. ಮಾತೆಯವರು ನೋವಿನಿಂದ ರೋಧಿಸುತ್ತಿರುವರು. ಅಮ್ಮ, ಅಮ್ಮ, ಏನಾಯಿತಮ್ಮ? ಬಾ ಕಂದ, ನಿನ್ನ ತಾಯಿಯ ಕಾಲವೂ ಇನ್ನು ಮುಗಿಯಿತು. ಅಮ್ಮ, ಅಯ್ಯೋ, ಸಹಿಸಲಾರೆ. ಅಯ್ಯೋ, ಏಕೆ? ಚಿಕಿತ್ಸೆ ಕೊಡಲು ಈ ಪರೀಕ್ಷಿತ ಪಂಡಿತರಲ್ಲಿ ಮದ್ದಿಲ್ಲವೇ? ಇವರಿಂದ ಆಗದಿದ್ದರೆ ಬೇರೊಬ್ಬರನ್ನು ನಾನೇ ಕರೆತರುತ್ತೇನೆ. ಅಯ್ಯೋ ಚಿಕ್ಕದೋರುಗಳೇ, ಇವರು ದಕ್ಷಿಣ ರಾಜ್ಯಕ್ಕೆ ಮಹಾಪಂಡಿತರು. ಮತ್ತೇಕೆ ತಡ? ಆದರೆ ಈ ಚಿಕಿತ್ಸೆಗೆ ಹುಲಿಯ ಹಾಲು ಬೇಕಂತೆ. ತರುವವರು ಯಾರು ಎಂಬ ಚಿಂತೆಯಲ್ಲಿ. ತರುವವರು ಯಾರು ಎಂಬ ಚಿಂತೆ ಅಪ್ಪಾಜಿ. ಚಿಂತಿಸಬೇಡಿ, ನಾನು ತರುತ್ತೇನೆ. ಚಿಕ್ಕದೋರುಗಳೇ, ಬೇಗ 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 ಹೋಗಿ ಚಿಕ್ಕದೋರುಗಳೇ, ಬೇಗ ತಂದು ಹಾಲನ್ನ ಮಾತೃಶ್ರೀ ಅವರನ್ನ ಉಳಿಸ್ಕೊಳ್ಳಿ. ಬೇಗ ಹೋಗ್ಲಿ ಮಹಾರಾಜರೇ. ಹೌದು ಕುಮಾರ, ಬೇಗನೆ ಹೋಗಿ ತೆಗೆದುಕೊಂಡು ಬಾ. ಬೇಡ ಕಂದ, ತಾಳಲಾರೆ. ಬೇಡ. ಅಯ್ಯೋ, ಹುಲಿಯ ಹಾಲನ್ನು ತರುವುದೆಂದರೆ ಗೋವಿನ ಕೆಚ್ಚಲಿಗೆ ಕೈ ಹಾಕಿದಷ್ಟು ಸುಲಭವೆಂದು ಭಾವಿಸಿರುವೆಯ? ಬೇಡ ಕಂದ, ಬೇಡ. ಮಣಿಕಂಠ, ಮಣಿಕಂಠ, ಸಿಂಹಾಸನದ ಮೇಲೆ ಕೂರಿಸಬೇಕೆಂದುಕೊಂಡಿರುವ ನಿನ್ನನ್ನು ಹುಲಿಯ ಬಾಯಿಗೆ ತಳ್ಳಲೇಕಂದ. ಬೇಡ ಮಣಿಕಂಠ, ಬೇಡ. ನನ್ನ ಪತ್ನಿಗೆ ಬಂದಿರುವ ಕಾಯಿಲೆಗೆ ಹುಲಿಯ ಹಾಲನ್ನು ತರಲು ನಾನೇ ಹೋಗುತ್ತೇನೆ. ಬೇಡ ಕಂದ, ಬೇಡ. ಅಪ್ಪಾಜಿ, ಅಮ್ಮನ ಕಾಯಿಲೆ ಭಯಂಕರವಾದದ್ದು ಎಂದು ಸಿದ್ಧಾಂತವಾಗಿದೆ. ಅಂತಕನ ದೂತರು ಕಾಯುತ್ತಿರುವರೋ ಎಂಬ ಭೀತಿ, ಭವಿಷ್ಯದ ಶುಭೋದಯ ಕಾಣನಾರನೇನೋ ಎಂಬ ಭೀತಿಯಿಂದ ಮಾತೆಯವರು ಕ್ಷೀಣಿಸುತ್ತಿರುವರು. ಅಪ್ಪಾಜಿ, ಕ್ಷೀಣಿಸುತ್ತಿರುವರು. ಬೇಡ ಕಂದ, ಬೇಡ. ಭವಿಷ್ಯದ ನೆಲೆಯರಿತು ನಿನ್ನನ್ನು ಮೃತ್ಯುವಿನ ಬಾಯಿಗೆ ನಾನು ತಳ್ಳಲಾರೆ ಕಂದ, ತಳ್ಳಲಾರೆ. ಅಪ್ಪಾಜಿ, ನನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ನಿನ್ನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇರುವುದು ಕಂದ, ಅಪಾರವಾದ ನಂಬಿಕೆ ಇರುವುದು. ಹೌದು ಹೌದು, ಅಂದು ಗುರುಗಳು ಹೇಳಿದ ಮಾತು. ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ಆ ಪರಮಾತ್ಮನು ಕರುಣಿಸಿರುವ ದಿವ್ಯ ಮಗುವಿದು. ಈ ಕಂದನನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಇವನಿಗೆ 12 ವರ್ಷವಾದಾಗ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ನಿಜ ನಿಜ ಕಂದ. ಅಪ್ಪಾಜಿ, ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ. ಯಾವ ಕಾರಣಕ್ಕಾಗಿ ಅಮ್ಮನಿಗೆ ಕಾಯಿಲೆ ಕಾಣಿಸಿಕೊಂಡಿರುವುದೋ ಯಾರಿಗೆ ಗೊತ್ತು. ಮಾತೃದೇವರ ಸೇವೆಗೆ ಇದೊಂದು ಅವಕಾಶ ಸಿಕ್ಕಿದೆ. ದಯಮಾಡಿ ನನ್ನನ್ನು ತಡೆಯಬೇಡಿ, ಆಶೀರ್ವದಿಸಿರಿ. ಆಗಲಿ ಕಂದ, ಮಣಿಕಂಠ, ಆಗಲಿ. ಬಹಳ ಜೋಪಾನವಾಗಿ ಹೋಗಿ ಬಾ ಕಂದ. ಮಣಿಕಂಠ, ಕಂದ. ಹೋಗಿ ಬಾ ಕಂದ. ನಿನಗೆ ಮಂಗಳವಾಗಲಿ ಮಣಿಕಂಠ. ನೀನೀಗಲೇ ಈ ಕ್ಷಣವೇ ತಕ್ಷಣ ಆ ದೇವಲೋಕಕ್ಕೆ ಹೊರಡಬೇಕು. ಏಕೆ ಗುರುಗಳೇ? ಮಣಿಕಂಠ, ನಿನಗೆ ಗೊತ್ತಿಲ್ಲದ ವಿಚಾರವೇನಿದೆ? ಎಲ್ಲವನ್ನು ತಿಳಿದಿರುವ ಮಹಾಜ್ಞಾನಿ ನೀನು. ಆ ಮಹಿಷಿಯು ಅಮೃತಕ್ಕೋಸ್ಕರವಾಗಿ ದೇವತೆಗಳನ್ನು ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಈ ಭೂಲೋಕದಲ್ಲಿ ಜನ್ಮ ತಾಳಿರುವೆಯೋ
ಆ ಉದ್ದೇಶವನ್ನು ಪೂರೈಸುವ ಕ್ಷಣವೂ ಬಂದಾಗಿದೆ. ನೀನೀಗಲೇ ಹೋಗಿ ಮಹಿಷಿಯನ್ನು ಸಂಹಾರವನ್ನು ಮಾಡಿ ಈ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡು. ಅದು ಅಲ್ಲದೆ ದೇವತೆಗಳನ್ನು ರಾಕ್ಷಸ ಆ ಭಯದಿಂದ ದೂರ ಮಾಡು ಮಣಿಕಂಠ. ಹಾಗೇ ಆಗಲಿ ಪೂಜ್ಯರೇ. ನಿನಗೆ ಮಂಗಳವಾಗಲಿ ಮಣಿಕಂಠ. ಏನಿದು? ಬಾಲಕರಿಂದ ನನ್ನ ಸಾವೇ, ನನ್ನ ಸಂಹಾರವೇ. ಮುದ್ಗರ, ಪೃಷಂಡಿ, ಏನು ಮಹಿಷಿ? ಬಾಲಕನೋರ್ವನಿಂದ ನನ್ನ ಸಾವೇ. ನಿನ್ನ ಮಾತು ನಿಜ, ನಿನ್ನ ಮಾತು ನಿಜ. ದೇವತೆಗಳು ಕಬಡಿಗಳು ನನ್ನ ಅಧೀನದಲ್ಲಿ ಇದ್ದು ನನ್ನ ತಲೆಯನ್ನು ತೆಗೆಯುವ ಸಂಚು ಮಾಡಿದ್ದಾರೆ. ಹೌದು ಮಹಿಷಿ, ಹೌದು. ಹರಿಹರ ಪುತ್ರನು ಭೂಮಿಗೆ ಬಂದಿರಲೇಬೇಕು. ಮೃತ್ಯು ಹತ್ತಿರ ಬಂದಾಗ ಈ ರೀತಿ ಕನಸು ಬೀಳುವುದು ಸಹಜ. ಅಂದರೆ ಲೋಕಗಳನ್ನೇ ನಡುಗಿಸಿ ಅಮರನು ಯುದ್ಧದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ನನಗೆ ಕೇವಲ ಒಬ್ಬ ಬಾಲಕನಿಂದ ಸಾವೇ. ಅಯ್ಯೋ ಅಯ್ಯೋ, ಈಗೇನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ ಮುದ್ಗರ, ಏನು ಮಾಡಲಿ? 3 ಲೋಕಗಳಲ್ಲಿ ತಲ್ಲಳಿಗೊಳ್ಳುತ್ತಿರುವ ಮಹಿಷಿ ಕೇವಲ ಒಂದು ಕನಸಿಗೆ ಎದುರುವುದೇ. ಚಚ್ಚ ಮುಸಂಡಿ, ಕನಸು ಎಂದು ಕಡೆಗಣಿಸು ಬೇಡ. ಪ್ರತಿಯೊಂದು ಕನಸಿಗೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದುದು ಹೇಗೆ? ಅಮೃತದಿಂದಲ್ಲವೇ? ಈಗ ನೀನೇ ಸ್ವರ್ಗಾಧಿಪತಿ. ಈಗ ದೇವೇಂದ್ರನು ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಒಡೆದು ಅವನಲ್ಲಿ ಅಮೃತವನ್ನು ಕುಡಿದರೆ ಆಯಿತು. ಹರಿಹರ ಪುತ್ರನೇನು? ಸಾಕ್ಷಾತ್ ಹರಿಯೇ ಬಂದರೂ ನಿನ್ನನ್ನು ಏನೂ ಮಾಡಲಾರರು. ಭಲೇ ಮುದ್ಗರ, ಬುದ್ಧಿ ಎಂದರೆ ಇದು. ನಾನೀಗಲೇ ದೇವಲೋಕಕ್ಕೆ ಹೋಗಿ ಆ ದೇವತೆಗಳನ್ನು ಎದುರಿಸಿ ಬೆದರಿಸಿ ಅಮೃತವನ್ನು ಕುಡಿದು ಬರುತ್ತೇನೆ. ಎಲ್ಲವೋ ದೇವೇಂದ್ರ, ಅದು ಹೇಗೆ ನನಗೆ ಅಮೃತವನ್ನು ಕೊಡುವುದಿಲ್ಲವೋ ನಾನು ನೋಡುತ್ತೇನೆ. ಹೌದೌದು ಮಹಿಷಿ, ಕಡಿಮಳಾಗು. ಈಗ ನಾನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ನಿಮ್ಮನ್ನು ಬಿಡಿಸಲು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ಧುರುಳ ವಾಸುಕಿಯನ್ನು ಹಿಡಿಯಲು ರಾಕ್ಷಸರು ಬೇಕಾಗಿತ್ತು. ಕ್ಷೀರಸಾಗರವನ್ನು ಕಡಿಯಲು ದೈತ್ಯರು ಬೇಕಾಗಿತ್ತು. ಅಮೃತವನ್ನು ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ಏ ದೇವೇಂದ್ರ, ನನಗೀಗ ನೀನು ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲೋದರೆ ನಿಲ್ಲು. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆ ನಂತರ ದೇವಲೋಕದ ಮಾತನಾಡು. ಯಾರದು ಮರೆಯಲ್ಲಿ ನಿಂತು ಮಾತನಾಡುತ್ತಿರುವುದು? ಮರೆಯಲ್ಲಿ ನಿಂತು ಈ ಮಹಿಷಿಯ ಸಾವಿನ ವಿಚಾರವನ್ನು ಮಾತನಾಡುತ್ತಿರುವೆಯಾ? ಯಾರು 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 ನೀನು? ಏಯ್, ನಿನಗೆ ಧೈರ್ಯವಿದ್ದರೆ ಎದುರಿಗೆ ಬಾ. ನಾರಾಯಣ ನಾರಾಯಣ. ಯಾರು ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಎದರದ ನಾನು ಕೇವಲ ಈ ಮಣಿಕಂಠನಿಗೆ ಹೆದರುವೆನೆ. ಏಯ್, ನೀನಿನ್ನು ಬಾಲಕ. ಈ ಮಹಿಷಿಯನ್ನು ಕೆಲಸಬೇಡ. ನನ್ನನ್ನು ಎದುರಿಸುವ ಶಕ್ತಿ
ಸಾಮರ್ಥ್ಯ ನಿನ್ನಲ್ಲಿಲ್ಲ. ಸುಮ್ಮನೆ ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕಾಸುರನ ಸಂಹಾರಕ್ಕಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಕುನ್ನಿ, ನನ್ನನ್ನು ಸಂಹರಿಸುತ್ತಿರುವ್ಯಾ? ತೆಗೆದುಕೋ ಹೀಗದ ಪ್ರಹಾರವನ್ನು. ಇಂದ್ರಾದಿ ದೇವತೆಗಳೇ, ಭಯಪಡಬೇಡಿ, ಧೈರ್ಯವಾಗಿರಿ. ದುರ ವಿಜಯನಾಗಿ ನಾಂ ಜಯಿಸುವೆ, ದುರ ವಿಜಯನಾಗಿ ನಾಂ ಜಯಿಸುವೆ, ಜಟವಟಗಾರರ ಜಠರವ ಸೀಳುವೆ, ಕೊಬ್ಬಿದ ಕೋಣವೆ ಜಟವಟಗಾರರ ಜಠರವ ಸೀಳುವೆ, ದುರ ವಿಜಯನಾಗಿ ನಾಂ ಜಯಿಸುವೆ. ಕೊಬ್ಬಿದ ಕೋಣವ ನಿರ್ಗತಿಗೈಯಲು ಹಾರಿ ಬಂದಿಹೇ ದುರುಳೆಯನ, ಕೊಬ್ಬಿದ ಕೋಣವ ನಿರ್ಗತಿಗೈಯಲು ಹಾರಿ ಬಂದಿಹೇ ದುರುಳೆಯನ. ಹರಿಹರರನ್ನು ಜವದಲ್ಲಿ ಜರಿಯುವ, ಹರಿಹರರನ್ನು ಜವದಲ್ಲಿ ಜರಿಯುವ ದುರುಳ ಪಾಪಿಯ ವಧಿಸುವೆನಾ, ದುರುಳ ಪಾಪಿಯ ವಧಿಸುವೆನಾ, ದುರ ವಿಜಯನಾಗಿ ನಾಂ ಜಯಿಸುವೆ, ಜಟವಟಗಾರರ ಜಠರವ ಸೀಳುವೆ, ಜಟವಟಗಾರರ ಜಠರವ ಸೀಳುವೆ, ದುರ ವಿಜಯನಾಗಿ ನಾಂ ಜಯಿಸುವೆ, ನಾಂ ಜಯಿಸುವೆ, ನಾಂ ಜಯಿಸುವೆ. ಕೊಬ್ಬಿದ ಕೋಣವೆ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಋಷಿಮುನಿ ಜನಗಳನ್ನು ಹಿಂಸಿಸುತ್ತಾ ದೇವತೆಗಳನ್ನು ಸ್ಥಾನಭ್ರಷ್ಟರಾಗಿ ಮರೆಯುತ್ತಿರುವ ನಿನ್ನನ್ನು ಬಲಿ ಕೊಡದೆ ಬಿಡುವುದಿಲ್ಲ. ರಣ ಬೇರಿಗಳನ್ನು ಮೊಳಗಿಸುತ್ತಾ ನಿನ್ನನ್ನು ಧ್ವಂಸ ಮಾಡುವೆನು. ಏನು ನನಗೆ ಪ್ರಾಣ ಭಯವೇ? ನನಗೆ ಪ್ರಾಣ ಭಯವೇ? ಮರಣವನ್ನೇ ಮೆಟ್ಟಿ ನಿಂತು ಇಡೀ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವ ನನಗೆ ನನಗೆ ಪ್ರಾಣ ಭಯವೇ? ಬಾಲಕರಿಂದ ಸುಮ್ಮನಿದ್ದ ಮಾತ್ರಕ್ಕೆ ಹೋಗಿ ಬಂದಂತೆ ಬಡಬಡಿಸಬೇಡ. ನೀನು ನನ್ನನ್ನು ಎದುರಿಸುವ ಶಕ್ತಿ ನಿನ್ನಲಿಲ್ಲ. ಅದೇ ರಣಬೇರಿಯೇನು, ಅದೇ 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 ರಣಬೇರಿಯನ್ನು ಬಾರಿಸಿ ನಿನ್ನನ್ನು ಈಗಲೇ ಬಲಿ ಕೊಡುತ್ತೇನೆ. ತಿಳಿದುಕೋ, ನಿನ್ನ ಮೃತ್ಯು ನನ್ನ ಕೈಯಲ್ಲಿ. ರಕ್ಕಸಿ, ನನ್ನನ್ನು ಯಾರೆಂದು ತಿಳಿದರು? ನಿನ್ನ ಪಾಲಿನ ಮೃತ್ಯು ನಾನು. ಮರುಗಳಿಗೆಯಲ್ಲಿ ನಿನ್ನ ಪ್ರಾಣ ಹೋಗುವುದೆಂದು ತಿಳಿದಿದ್ದರೆ ಮಾತಿನ ಮಲ್ಲತನದಿಂದ ಮೂರ್ಖಳಾಗಬೇಡ. ಮಾತ್ ಕಾರ್ಯದಲ್ಲಿ ಮುನ್ನಡೆಯುತ್ತಿರುವಾಗ ನೀನು ನನ್ನನ್ನು ತಡೆದು ನಿಲ್ಲಿಸಿದೆ. ನಿನ್ನನ್ನು ಸಂಹರಿಸಿಯೇ ಮುಂದಿನ ಕಾರ್ಯದಲ್ಲಿ ನಿರತನಾಗುವೆನು. ಪ್ರಚಂಡ ದಾನವಿ ಮೈಷ್ಯ ಶಿರವಂ ಪ್ರಚಂಡ ದಾನವಿ ಮೈಷ್ಯ ಶಿರವಂ ಚಂಡಾಡುವೆನು ರಣದೋ ಕೊಬ್ಬಿದ ಕೋಣವೆ ದುರುಳ ಪಾಪಿಯ ಕರವಳ ಪಿಡಿದು ದುರುಳ ದೈತ್ಯ ಕರವಳ ಪಿಡಿದು ಧರಣಿಗೆ ಕೆಡುವೆ ಈ ಕ್ಷಣದಿ. ರಕ್ಕಸಿ, ವರಪ್ರಸಾದದ ಉದ್ದಟತನದಿಂದ ಮೂರ್ಖಳಾಗಬೇಡ. ದುಷ್ಕಾರ್ಯಗಳನ್ನು ಮಾಡುತ್ತಾ ದುಷ್ಟತನದ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿನ್ನನ್ನು ಧ್ವಂಸ ಮಾಡುವುದೇ ಬಿಡುವುದಿಲ್ಲ. ಸಿದ್ಧಳಾಗಿ ಯುದ್ಧಕ್ಕೆ. ಎಲೆಯಲ ಮಧುರ ಬಾಲಕನೇ, ಎಲೆಯಲ ಮಧುರ ಬಾಲಕನೇ,
ಬಲಿ ಕೊಡುವೆನು ನಿನ್ನಯ ಎಲ ಎಲವೋ ದುರ್ಮಧಾಂಧನೆ ಬಾಲಕ ಎಲವೋ ಧರ್ಮಧಂದನೆ ಬಲಿ ಕೊಡುವೆನು ಎನ್ನಯ ಘಾತದಿಂದ ಎಲ್ಲೋ ಕುನ್ನಿ ತಡೆದುಕೋ ಈ ಪ್ರಹಾರವನ್ನು. ಇಲ್ಲ ಅಲ್ಲಿ ಹುಲಿ ಹುಲಿ ಇದ್ರೆ ರೆಡಿ ಮಾಡ. ಹೌದು, ನೀನೀಗ ಪವಿತ್ರಳಾದೆ. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸಿ ಇನ್ನು ಮುಂದೆ ನೀನು ಮಾಳಿಗೆಪುರದೆಂಬ ಹೆಸರಿನಿಂದ ಪ್ರಸಿದ್ಧಳಾಗು. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸು. ನೀನು ರಾಕ್ಷಸ ಜನ್ಮವೆತ್ತಿದ ಕಾರಣವೇ ಈ ಹರಿಯರ ಪುತ್ರ ಜನಿಸಬೇಕಾಯಿತು. ಅದು ಅಲ್ಲದೆ ಈ ಮಹಾಮಹಿಮನ ಜನ್ಮಕ್ಕೆ ನೀನೇ ಕಾರಣನಾಗಿರುವೆ. ಅದು ಅಲ್ಲದೆ ನಿನ್ನ ಕರ್ಮವೆಲ್ಲವೂ ಕೂಡ ಕರ್ಪೂರದಂತೆ ಸುಟ್ಟು ಭಸ್ಮವಾಗಿರುವುದು. ನೀನಿನ್ನು ಧನ್ಯಳಾದ. ಮಣಿಕಂಠ, ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡ ಬಂದ ಕೆಲಸವು ನಿನ್ನದು ಹಾಗೇ ಉಳಿದಿದೆ. ನಾನೇ ಹೆಣ್ಣು ಹುಲಿಯಾಗುತ್ತೇನೆ. ನನ್ನನ್ನು ನಿಮ್ಮ ಅರಮನೆಗೆ ಕರೆದುಕೊಂಡು ಹೋಗು. ಮಣಿಕಂಠ, ನಿಮ್ಮ ಸೇವಾ ಭಾಗ್ಯವು ದೊರೆದಂತಾಗಲಿ. ಹಾಗೇ ಆಗಲಿ. ಹರಿಹರ ಸುತನೆ ಅಯ್ಯಪ್ಪ, ಅನಾಥ ರಕ್ಷಕ ಅಯ್ಯಪ್ಪ, ಹರಿಹರ ಸುತನೆ ಅಯ್ಯಪ್ಪ, ಅನಾಥ ರಕ್ಷಕ ಅಯ್ಯಪ್ಪ, ಆಪತ್ ಬಾಂಧವ ಅಯ್ಯಪ್ಪ, ಆಪತ್ ಬಾಂಧವ ಅಯ್ಯಪ್ಪ, ದೀನರ ಬಂಧುವೆ ಅಯ್ಯಪ್ಪ, ದೀನರ ಬಂಧುವೆ ಅಯ್ಯಪ್ಪ.
ರಕ್ಷಿಸು ತಂದೆ, ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ದರ್ಶನಕ್ಕಾಗಿ ತಪಗೈಯುತ್ತೇನೆ. ಲೋಕೋದ್ಧಾರಕ್ಕಾಗಿ ಈ ಧರೆಗೆ ಬಂದಿರುವ ಪರಮಾತ್ಮ ನನ್ನನ್ನು ಉದ್ಧರಿಸು ತಂದೆ. ಶಬರಿ, ನೀನು ತಪಸ್ಸು ಮಾಡಿದ ಈ ಪುಣ್ಯ ಸ್ಥಳ ಇಂದಿನಿಂದ ಶಬರಿಮಲೈ ಎಂದು ಪ್ರಸಿದ್ಧವಾಗುವುದು. ಅಷ್ಟು ಸಾಲದು ತಂದೆ. ಅನವರತವು ನೀನು ಈ ಗಿರಿಯಲ್ಲೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟವೆಲ್ಲವನ್ನು ನೀನು ಪರಿಹರಿಸಬೇಕು. ಅನವರತವು ಈ ಲೋಕದಲ್ಲಿ ಶಾಂತಿ, ನೆಮ್ಮದಿ, ಸುಖ ಎಲ್ಲವನ್ನೂ ದಯಪಾಲಿಸಬೇಕು ತಂದೆ, ದಯಪಾಲಿಸಬೇಕು ಪ್ರಭು. ಶಬರಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ನೀನು ನನಗೆ 18 ಬಾರಿ ಪ್ರದಕ್ಷಿಣೆ ಮಾಡಿ 18 ಸಿದ್ಧಿಗಳನ್ನು ನೀಡಿರು. ನನ್ನ ಮಂದಿರದ ಮುಂದೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳನ್ನು ಹೊಂದಿರುವುದು. ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಜನರು 18 ಬಾರಿ ಪ್ರತಿ ವರ್ಷವೂ ನನ್ನ ಸನ್ನಿಧಾನವನ್ನು ತಲುಪಿ 18ನೇ ವರ್ಷಕ್ಕೆ ಮಹಾಪುರುಷರಾಗುವರು, ಮೋಕ್ಷವನ್ನು ಪಡೆಯುವರು. ಧನ್ಯಳಾದೆನು ಪ್ರಭುವೇ, ಧನ್ಯಳಾದೆನು ತಂದೆ, ಧನ್ಯಳಾದೆನು ಪ್ರಭುವೇ, ಧನ್ಯಳಾದೆನು ತಂದೆ. ಆದರೂ ಕಾಡಿನಿಂದ ಹಿಂತಿರುಗದೆ ಇರುವುದನ್ನು ನೋಡಿದರೆ ಯಾವುದಾದರೂ ಕೆಟ್ಟ ಕಾಡು ಪ್ರಾಣಿ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸೇಗೂ ಪರಿತಪಿಸುತ್ತಿದೆ ಪ್ರಭು. ಮಂತ್ರಿಗಳೇ, ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನೂ ಮಾಡಲಾಗದು. ಅವನು ತನ್ನ ಕಾರ್ಯದಲ್ಲಿ ಜಯಶಾಲಿಯಾಗಿ ಬರುವನು ಎಂಬ ಭರವಸೆ ನನಗಿದೆ. ಪ್ರಭು, ಯುವರಾಜ ಕುಮಾರರು ಹುಲಿಯನ್ನು ಏರಿಕೊಂಡು ಅರಮನೆ ಒಳಗೆ ಬರುತ್ತಿರುವರು ಪ್ರಭು. ಏನು? ಹುಲಿಯನ್ನು ಏರಿಕೊಂಡು ಅರಮನೆಗೆ ಬರುತ್ತಿರುವನೇ? ನೋಡಿದೆಯಾ ದೇವಿ, ನೋಡಿದೆಯಾ? ಆ ಮಹಾನುಭಾವ ಮಣಿಕಂಠ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಿನ್ನ ಪ್ರಾಣವನ್ನು ಉಳಿಸಲು ಹುಲಿಯನ್ನು ಏರಿಕೊಂಡು ಬರುತ್ತಿರುವನಂತೆ. ಅಪ್ಪಾಜಿ, ಕಂದ, ಕಂದ, ವೈದ್ಯರೇ, ಮಣಿಕಂಠ, ಬಾ ಬಾ ಕಂದ. ವೈದ್ಯರೇ, ಹುಲಿಯನ್ನು ಕರೆತಂದಿದ್ದೇನೆ, ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯ್ತು ಒಡೆಯ, ತಪ್ಪಾಯ್ತು. ಚಿನ್ನದ ವರಹಕ್ಕೆ ಹಾಸಿ ಬಿದ್ದು ಈ ಮಂತ್ರಿಗಳ ಮಾತನ್ನು ಕೇಳಿ ಮಂಟಿನ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಒಡೆಯ, ನನ್ನನ್ನು ಕ್ಷಮಿಸ್ಬಿಡು. ಮಂತ್ರಿಗಳೇ, ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ಪ್ರಭು, ನಿಜ. ರಾಜ್ಯದ ಆಸೆಗೋಸ್ಕರ ರಾಣಿಯವರ ತಲೆಯನ್ನ ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಅಪರಾಧಿ. ನನಗೆ ಬೇಕಾದ ಶಿಕ್ಷೆಯನ್ನು ಕೊಡಿ ತಂದೆ, ಬೇಕಾದ ಶಿಕ್ಷೆಯನ್ನು ಕೊಡಿ. ಮಣಿಕಂಠ, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ನಾನು ನಿನ್ನ ತಾಯಿಯಲ್ಲ, ನಿನ್ನನ್ನು ವಿಪತ್ತಿಗೆ ತಳ್ಳಿದ ರಾಕ್ಷಸಿ. ಹೆತ್ತ ಕಂದನಿಗೆ ರಾಜ್ಯ ದೊರಕುವುದು ಪರಕೀಯನಿಗೆ ದೊರಕುವುದೆಂದು ದುರಾಲೋಚನೆಯನ್ನು ಮಾಡಿ ದುರ್ಮಾರ್ಗಿ ಆದೆ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನೀನು ಭೂಮಿಗೆ ಬಂದ ಭಗವಂತ, ನೀನು ಸಾಮಾನ್ಯ ಕಂದನಲ್ಲ. ನನ್ನನ್ನು ಕ್ಷಮಿಸು, ನನ್ನನ್ನು ಪಾಲಿಸು. ಈ ಹುಲಿಯನ್ನು ಕಾಡಿಗೆ ಕಳಿಸು. ಕಂದ, ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ನಿನ್ನಲ್ಲಿ ಕೈ ಮುಗಿದು ಕ್ಷಮೆಯನ್ನು ಕೇಳುತ್ತೇನೆ ಕಂದ. ಇವರೆಲ್ಲರ ಅಪರಾಧವನ್ನು ಮನ್ನಿಸಿಬಿಡುಪ್ಪ, ಮನ್ನಿಸಿಬಿಡು.
ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನಿಮ್ಮೆಲ್ಲರಿಗೂ ನಿಮಗೆ ಅರಿವಿಲ್ಲದೆ ನೀವು ನನ್ನ ಕಾರ್ಯದಲ್ಲಿ ಸಹಾಯ ಮಾಡಿದ್ದೀರಿ. ಭಗವಂತನು ನಿಮಗೆ ಶುಭವನ್ನುಂಟು ಮಾಡಲಿ. ಗುರುಗಳೇ, ಗುರುದೇವ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ಕಂದ, ಮಣಿಕಂಠ, ನನ್ನ ತಮ್ಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ನನ್ನ ಅರಮನೆಯ ಋಣ ತೀರಿತು. ಅರಮನೆಯ ಪಂಜರದ ಗಿಳಿಯಾಗಲು ನನಗೆ ಇಷ್ಟವಿಲ್ಲ. ಈ ರಾಜ್ಯದ ಜನರೇ ನನ್ನ ಜನರು. ನಾನು ಮಾಡ ಬಯಸುವ ಕಾರ್ಯವೇ ನನ್ನ ಕಾರ್ಯ. ನನ್ನನ್ನು ನೋಡ ಬಯಸುವವರೇ ನನ್ನ ಜನರು. ಮಣಿಕಂಠ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖದ ಮಡುವಿಗೆ ತಳ್ಳಬೇಡ ಕಂದ, ತಳ್ಳಬೇಡ. ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ಕಂದ. ಮನಸ್ಸಿನಿಂದ ದೂರವಾಗುತ್ತಿಲ್ಲವಲ್ಲ ಕಂದ, ಮನಸ್ಸಿನಿಂದ ದೂರವಾಗುತ್ತಿಲ್ಲ. ಅಪ್ಪಾಜಿ, ಆಸೆಗೆ ಕೊನೆಯೇ ಇರುವುದಿಲ್ಲ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬುದೇ ಆಸೆ. ಅದಕ್ಕೆ ತಿಳಿದವರು ಆಸೆಯೇ ದುಃಖಕ್ಕ ಮೂಲ ಎನ್ನುತ್ತಾರೆ. ಮಣಿಕಂಠ, ಅಷ್ಟು ಬೇಕು ಇಷ್ಟು ಬೇಕು ಎಂದು ಕೇಳುತ್ತಿಲ್ಲ ಕಂದ. ನೀನು ನಮ್ಮ ಜೊತೆಯಲ್ಲಿದ್ದರೆ ಅದೇ ನನ್ನ ಸೌಭಾಗ್ಯ ಕಂದ, ಅದೇ ನನ್ನ ಸೌಭಾಗ್ಯ. ಅಪ್ಪಾಜಿ, ಅಮ್ಮ ಮಗುವಿಗಾಗಿ ಆಸೆ ಪಟ್ಟಿರಿ. ನಾನು ಸಿಕ್ಕಿದೆ. ನಾನು ಬಂದ ಕರ್ತವ್ಯ ಮುಗಿಸಿ ನಾನು ಹೋದ ಮೇಲೆ ನಿಮಗೆ ನಿರಾಸೆ ಆಗಬಾರದೆಂದೇ ನನ್ನ ತಮ್ಮ ಹುಟ್ಟಿದ್ದು. ಕಂದ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ತಾಯಿ, ಮಣಿಕಂಠ, ಮಣಿಕಂಠ, ನಿನ್ನನ್ನು ಕಳುಹಿಸಿ ನಾನು ಹೇಗೆ ಜೀವಿಸಬೇಕಂದ? ಈ ಮುದಿ ಪ್ರಾಯದಲ್ಲಿ ನಿನ್ನ ಅಗಲುವಿಕೆಯ ನೋವನ್ನು ನಾನು ಸಹಿಸಲಾರೆ ಕಂದ, ಸಹಿಸಲಾರೆ. ನೀನೇನೇ ಹೇಳು ಕಂದ, ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಅಮ್ಮ, ಈ ಪ್ರಪಂಚದಲ್ಲಿ ಇರುವ ತನಕ ಒಂದಲ್ಲ ಒಂದು ದುಃಖ ತಪ್ಪಿದ್ದಲ್ಲ. ಅದಕ್ಕೆ ಶಾಶ್ವತ ಸುಖವನ್ನು ಬಯಸಬೇಕು. ಕಂದ, ಮಣಿಕಂಠ, ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆ ಆನಂದ ದೊರೆಯುವ ಬಗ್ಗೆ ಆದ್ರೆ ಹೇಳಿ. ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ ನನ್ನ ಪಾದವೇ ನಿನ್ನ ಪಾದವೇ ನನ್ನ ಬುದ್ಧಿ, ನಿನ್ನ ಗುಣಗಾನವೇ ನನ್ನ ಮಾತುಗಳು ಎಂದು ಬದುಕುತ್ತಾ ಹೋದರೆ ಆನಂದವು ತನ್ನದಾಗಿಯೇ ನಮ್ಮದಾಗುವುದು. ಮಹದಾನಂದ, ಮಹದಾನಂದ. ಅಮ್ಮ, ದುಃಖಿಸಬೇಡ. ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡಿ. ಮಣಿಕಂಠ, ನಿನ್ನ ದರ್ಶನ ಭಾಗ್ಯ ದೊರೆಯುವುದಾದರೆ ಹೇಗೆ? ಅಮ್ಮ, ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ನಿಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು. ನನ್ನೊಡನೆ ಬನ್ನಿ. ಆಗಲಿ ಕಂದ, ಆಗಲಿ. ಅಪ್ಪಾಜಿ, ಮಣಿಕಂಠ, ಈಗ ನಾನು ಬಿಡುವ ಬಾಣ ಎಲ್ಲಿ ಬೀಳುವುದೋ ಆ ಸ್ಥಳದಲ್ಲಿ ನನಗೊಂದು ಮಂದಿರವನ್ನು ಕಟ್ಟಿಸಿ. ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರಿ. ನನ್ನ ಮಂದಿರದ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ. ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಆ 18 ಮೆಟ್ಟಿಲುಗಳನ್ನು ಹತ್ತಿ ಮೋಕ್ಷವನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು, ಮೋಕ್ಷವನ್ನು ಪಡೆಯುವರು. ಮಣಿಕಂಠ,
ಮಣಿಕಂಠ, ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮನದಿಂದ ಏಕೋ ದೂರವಾಗುತ್ತಿಲ್ಲವಲ್ಲ ಕಂದ, ಮನದಿಂದ ದೂರವಾಗುತ್ತಿಲ್ಲ. ಅಪ್ಪಾಜಿ, ನಿಮ್ಮ ಆಸೆಗೆ ಒಂದು ದಾರಿ ಇದೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ನಾನು ನಿಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ನನ್ನ ವಿಗ್ರಹಕ್ಕೆ ಆಭರಣಗಳನ್ನು ಅಲಂಕರಿಸಿ ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ಆನಂದಿಸಿರಿ. ಕೃತಾರ್ಥನಾದೆ ಕಂದ, ಕೃತಾರ್ಥನಾದೆ. ಓಂ ಸ್ವಾಮಿಯೇ ಸತ್ಯಮಾನವನ್ನು 18ಾಂ ಪಡೆಯ ಅಧಿಪತಿಯೇ, ಸರ್ವರಿಗೂ ಎಡತ್ತ ಬಲತ್ತ ಗಾತ ರಕ್ಷಕಡವನ್ನು ಭಗವಾನೇ, ಇಮ್ಮು ಮೈಂದವರೇ, ಎನ್ ಸ್ವಾಮಿಗಳ ತಪ್ಪುಗುಡ್ಡಗಳ ಮನುಷ್ಯಪುರ ಗಾತ ರಕ್ಷಕಡವನ್ನು ಭಗವಾನೇ, ಅಚ್ಚನ್ ಕೋಯಿಲ್ ಆಂಡವರೇ, ಆರಂಗಾವಿ ಅಯ್ಯರೇ, ಕೊಂಡು ಭಗವಾನೇ, ಅರವಿಂದಾದ ದೈವಗಳೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ஒன்னாம் திருப்படி நம சிவ சரண போனையப்பா, ஐயாரி போனையப்பா. ரெண்டாம் திருப்படி நம சிவ சரண போனையப்பா, ஐயாரி போனையப்பா. மூணாம் திருப்படி நம சிவ சரண போனையப்பா, ஐயாரி போனையப்பா. நாலாம் திருப்படி நம சிவ சரண போனையப்பா, ஐயாரி போனையப்பா. அஞ்சாம் திருப்படி நம சிவ சரண போனையப்பா, ஐயாரி போனையப்பா. ஆறாம் திருப்படி நம சிவ சரண போனையப்பா, ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, ஏழாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, எட்டாம் திருப்படி நம சிவ சரண போனையப்பா, ಪುನಯ್ಯಪ್ಪ, ஐயாரி போனையப்பா. ನಾದರು ಶರಣ ಪುನಯ್ಯಪ್ಪ, ஒன்பதாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பத்தாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பன்னெண்டாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதிமூறாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதினாலாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதினஞ்சாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதினாறாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதினேழாம் திருப்படி நம சிவ சரண போனையப்பா, ಸ್ವಾಮ ಪುನಯ್ಯಪ್ಪ, ஐயாரி போனையப்பா. ಸ್ವಾಮಿಯನಾದರು ಶರಣ ಪುನಯ್ಯಪ್ಪ, பதினெண்டாம் திருப்படி நம சிவ சரண போனையப்பா, ஐயாரி போனையப்பா. ஹரிஹர சுதனே சரண போனையப்பா, ஐயாரி போனையப்பா. வில்லாளி வீரரே சரண போனையப்பா, ஐயாரி போனையப்பா.
ಅನ್ನದಾನ ಪ್ರಭುವೇ ಶರಣ ಪೊನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಅನ್ನದಾನ ಜ್ಯೋತಿಯೇ ಶರಣ ಪೊನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ವಿಲ್ಲಾಳಿ ವೀರರೇ ಶರಣ ಪೊನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಮಣಿಕಂಠ ಸ್ವಾಮಿಯೇ ಶರಣ ಪೊನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಮಣಿಕಂಠ ದೈವನೇ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಪುನ್ನಾದೊಡೆ ಶರಣ ಪೂನಯ್ಯಪ್ಪ ಅಲಂಕಾರ ಪ್ರಿಯನೇ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಮೆಲ್ಲಾದೊಡೆ ಶರಣ ಪೂನಯ್ಯಪ್ಪ ಇರುಮೂಡಿ ಪ್ರಿಯರೇ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಮೆಲ್ಲಾದೊಡೆ ಶರಣ ಪೂನಯ್ಯಪ್ಪ ಸ್ವಾಮಿಯ ಸನ್ನಿಧಿ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಮೆಲ್ಲಾದೊಡೆ ಶರಣ ಪೂನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಮೆಲ್ಲಾದೊಡೆ ಶರಣ ಪೂನಯ್ಯಪ್ಪ ಸ್ವಾಮಿಯ ಸನ್ನಿಧಿ ಶರಣ ಪೊನಯ್ಯಪ್ಪ ಅಯ್ಯನೇ ಪೂನಯ್ಯಪ್ಪ ಅಯ್ಯನಿ ಪೊನಯ್ಯಪ್ಪ ಸ್ವಾಮಿ ಮೇಲಾದೊಡೆ ಶರಣ ಪೂನಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮ ಪೊನಯ್ಯಪ್ಪ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿಯಪ್ಪನಯ್ಯಪ್ಪ ಶರಣಮ ಪೊನಯ್ಯಪ್ಪ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಹರಿಹರ ಸುತನನ ಅರಣ ಕುಮಾರನನ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಅನ್ನದಾನ ಪ್ರಭುನನ ಅನಾಥ ರಕ್ಷಕನನ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಗಣೇಶ ಸೋದರನನ್ನ ಸುಬ್ರಹ್ಮಣ್ಯ ಸೋದರನನ್ನ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಗುರುವಾರಪ್ಪನನ ಗುರುವ ಕೃಷ್ಣನನ ಮಂಗಳದಾಯಕನೇ ಶರಣಮಯ್ಯಪ್ಪ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಆಡಿಗೆ ಬೂರುದಂಬೆ ಚೋಟಾನ ಕೆರೆ ಎಂಬ ಮಂಗಳದಾಯಕಿಯೇ ಶರಣಂಬೆ ಸ್ವಾಮಿಯಪ್ಪನಯ್ಯಪ್ಪ ಶರಣಮಪ್ಪನಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಮಂಗಳದಾಯಕನೇ ಶರಣಮಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಮಂಗಳದಾಯಕನೇ ಶರಣಮಯ್ಯಪ್ಪ ಮಂಗಳದಾಯಕನ ಶರಣಮಯ್ಯಪ್ಪ ಓಂ ಸ್ವಾಮಿ ಸತ್ಯದು ಪರದಿ ಪಂಡಂ ಪಡಲೆ ಮೆಟ್ಟಿಲೆ ಕನ್ನಿ ಮೂಲ ಗಣಪತಿ ಭಗವಾನೇ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿಯೇ ಕನ್ನಿ ಮೂಲ ಗಣಪತಿ ಭಗವಾನೇ ಪಳನಿಮನ ಆಂಡವನೇ 18ಆಂ ತಿರುಪಡಿಯೇ ಅನ್ನದಾನ ಪ್ರಭುವೇ ಅನಾಥ ರಕ್ಷಕನೇ ಮಹಿಷಿ ಮರ್ದನೇ ಪಂಪಾ ವಾಸನೇ ಪಂದಳ ರಾಜನೇ ಏರಿಮಲೆ ವಾಸನೇ ಏಕಾಂತ ವಾಸನೇ ಮಣಿಕಂಠ ದೇವನೇ ಸತ್ಯರೂಪದ 18 ಪಡಿಲ ಮೆಟ್ಟಿಲ ಒಡೆಯನೇ ಇರುಮುಡಿ ಪ್ರಿಯನೇ ಪಂಚಾಮೃತ ಪ್ರಿಯನೇ ತುಪ್ಪಭಿಷೇಕವೇ ಗಂಧಭಿಷೇಕವೇ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಅಯ್ಯಪ್ಪ ರಕ್ಷಕ ಅಯ್ಯಪ್ಪ ಹರಿಹರ ಸುತನೆ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಆತ್ಮಪಾದವ ಅಯ್ಯಪ್ಪ ಆಶ್ರಿತವತ್ಸಲ ಅಯ್ಯಪ್ಪ
ಆಶ್ರಿತ ಪಾಲ ಅಯ್ಯಪ್ಪ ಆಪತ್ ಬಾಂಧವ ಅಯ್ಯಪ್ಪ ಆಶ್ರಿತ ವತ್ಸಲ ಅಯ್ಯಪ್ಪ ಆಪತ್ ಬಾಂಧವ ಅಯ್ಯಪ್ಪ ಆಶ್ರಿತ ವತ್ಸಲ ಅಯ್ಯಪ್ಪ ಸತ್ಯ ಸ್ವರೂಪನ ಅಯ್ಯಪ್ಪ ಸತ್ಯ ಸ್ವರೂಪನೆ ಅಯ್ಯಪ್ಪ ಸತ್ಯ ಸ್ವರೂಪನೆ ಅಯ್ಯಪ್ಪ ಕರುಣಾ ಸಾಗರ ಅಯ್ಯಪ್ಪ ಅಯ್ಯಪ್ಪ ಅನಾಥರ ಅಯ್ಯಪ್ಪ. ದಯಮಾಡಿ ಪ್ರಸಾದ ಇದೆ, ಯಾರು ಕೂಡ ಹೋಗಬಾರ್ದು. ದಯಮಾಡಿ ಪ್ರಸಾದ ಇದೆ. ದೀನರ ಬಂಧುವೆ ಅಯ್ಯಪ್ಪ ಶಾಂತಮೂರ್ತಿಗೆ ಅಯ್ಯಪ್ಪ ಬಂಧುವೆ ಅಯ್ಯಪ್ಪ ಶಾಂತಮೂರ್ತಿಗೆ ಅಯ್ಯಪ್ಪ ಕಲಿಯುಗ ವರದನೆ ಅಯ್ಯಪ್ಪ ಕಲಿಯುಗ ವರದನೆ ಅಯ್ಯಪ್ಪ ಮುನಿಜನ ವಂದಿತ ಅಯ್ಯಪ್ಪ ಮುನಿಜನ ವಂದಿತ ಅಯ್ಯಪ್ಪ ಹರಿಗರ ಸುತನೆ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ.
ಗಮದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ